ಅನುಸಂಧಾನ ವಿಫಲವಾದ ಬೆನ್ನಲ್ಲೇ ಹಾರ್ಮುಜ್ ಜಲಸಂಧಿ ಸ್ಥಗಿತ ಆಗಿದೆ. ಕಳೆದ 24 ಗಂಟೆಯಿಂದ ಹಾರ್ಮುಜ್ ಅನ್ನ ಯಾವುದೇ ಹಡಗುಗಳು ದಾಟಿಲ್ಲ. ಹಡಗುಗಳನ್ನ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಅಮೆರಿಕಾದ ಸೇನಾಪಡೆ ಮಾಡಿದೆ. ಸುಮಾರು 6 ಹಡಗುಗಳು, ಸರಕು ಸಾಗಾಣೆಯ 6 ಹಡಗುಗಳು ಇರಾನ್ನ ತೀರವನ್ನ, ಇರಾನ್ನ ಬಂದರಿನಿಂದ ಹೊರಟಿದ್ವು. ಅವುಗಳನ್ನ ವಾಪಸ್ ವಾರ್ನಿಂಗ್ ಅನ್ನ ಕೊಟ್ಟು ಅಮೆರಿಕ ಮತ್ತೆ ಇರಾನ್ ಕಡೆಗೆ ಹೋಗೋ ಹಾಗೆ ಮಾಡಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 10,000ಕ್ಕೂ ಹೆಚ್ಚು ಸಿಬ್ಬಂದಿ ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾರ್ಮುಜ್ ಜಲಸಂಧಿ ಈಗಾಗಲೇ ಸ್ಥಗಿತ ಆಗಿದೆ. ಒಂದ್ ಕಡೆ ಇರಾನ್ ಅದನ್ನ ಸ್ಥಗಿತ ಮಾಡಿದೆ, ಟೋಲ್ ಕಟ್ಟಿ ಪಾಸ್ ಆಗಬೇಕು ಅಂತ ಹೇಳಿದೆ. ಜೊತೆಗೆ ತನ್ನ ಫ್ರೆಂಡ್ಲಿ ರಾಷ್ಟ್ರಗಳಿಗೆ ಹಾರ್ಮುಜ್ ಜಲಸಂಧಿಯನ್ನ ಪಾಸ್ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ ಹೇಳಿದೆ ಇರಾನ್. ಆದ್ರೆ ಮತ್ತೊಂದ್ ಕಡೆ ಇರಾನ್ ವಿರುದ್ಧ ಇರಾನ್ಗೆ ಆರ್ಥಿಕ ಕಗ್ಗಂಟನ್ನ ತಂದೊಡ್ಡಬೇಕು ಅನ್ನುವಂಥ ಕಾರಣಕ್ಕಾಗಿ, ಇರಾನ್ನ ಆರ್ಥಿಕವಾಗಿ ಐಸೋಲೇಟ್ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಬ್ಲಾಕೇಡ್ ಅಸ್ತ್ರವನ್ನ ಅಮೆರಿಕ ಪ್ರಯೋಗ ಮಾಡಿದೆ. ಒಮಾನ್ ಗಲ್ಫ್ನ ಪಕ್ಕದಲ್ಲಿರುವಂತಹ ಅರೇಬಿಯನ್ ಸೀನಲ್ಲಿ ತನ್ನ ಯುದ್ಧ ಹಡಗುಗಳನ್ನ, 15 ಯುದ್ಧ ನೌಕೆಗಳನ್ನ ನಿಲ್ಲಿಸಿದೆ. ಯಾವುದೇ ಹಡಗುಗಳು ಹಾರ್ಮುಜ್ ಜಲಸಂಧಿಯನ್ನ ಪಾಸ್ ಆಗಿ ಅರೇಬಿಯನ್ ಸೀಗೆ ಬರಬೇಕು ಅಂದ್ರೆ ಅಮೆರಿಕಾದಿಂದಲೂ ಪರ್ಮಿಷನ್ ಅನ್ನ ತೆಗೆದುಕೊಳ್ಬೇಕು. ಆದ್ರೆ ಅಮೆರಿಕಾದ ಸ್ಪಷ್ಟ ಮಾತು ಏನು ಅಂದ್ರೆ, ಇರಾನ್ಗೆ ಹೋಗಿರುವಂತಹ ಹಡಗುಗಳು, ಇರಾನ್ನಿಂದ ಸರಕುಗಳನ್ನ, ಇರಾನ್ನಿಂದ ತೈಲವನ್ನ ತೆಗೆದುಕೊಂಡು ಬರುವಂತಹ ಹಡಗುಗಳಿಗೆ ಮಾತ್ರ ನಿರ್ಬಂಧ ಅನ್ನುವಂಥದ್ದನ್ನ ಅಮೆರಿಕ ಸ್ಪಷ್ಟವಾಗಿ ಹೇಳಿದೆ. ಹೀಗಾಗಿ ಇರಾನ್ನಿಂದ ಹೊರಟಂತಹ 6 ಹಡಗುಗಳು ನೇರವಾಗಿ ಅರೇಬಿಯನ್ ಸೀಗೆ ಬರುವಂತಹ ಹಡಗುಗಳು. ಆದರೆ ಅಮೆರಿಕ ವಾರ್ನಿಂಗ್ ಅನ್ನ ಕೊಟ್ಟಂತಹ ನಂತರ ಮರಳಿ ಇರಾನ್ಗೆ ಹೋಗಿದ್ದಾವೆ, ಇರಾನ್ ಪೋರ್ಟ್ಗೆ ಹೋಗಿದ್ದಾವೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.